ನಮಸ್ಕಾರ ಭಕ್ತರೇ, ಆಸ್ಟ್ರೋಕೇರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಮಂತ್ರಾಲಯದ ಮಹಾಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಯಾರ ಮೇಲಿರುತ್ತದೆಯೋ ಅವರ ಜೀವನದಲ್ಲಿ ಕಷ್ಟಗಳೇ ಇರುವುದಿಲ್ಲ. ಆದರೆ ರಾಯರ ಆರಾಧನೆ ಮಾಡುವ ಭಕ್ತರ ಮನೆಯಲ್ಲಿ ಕೆಲವು ವಸ್ತುಗಳು ಖಂಡಿತ ಇರಬಾರದು. ಅವುಗಳಿದ್ದರೆ ರಾಯರ ಪೂರ್ಣ ಅನುಗ್ರಹ ಸಿಗುವುದಿಲ್ಲ. ಆ ವಸ್ತುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಒಡೆದ ಅಥವಾ ಬಿರುಕು ಬಿಟ್ಟ ವಿಗ್ರಹಗಳು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಬಿರುಕು ಬಿಟ್ಟ ರಾಯರ ಫೋಟೋ ಅಥವಾ ಒಡೆದ ವಿಗ್ರಹಗಳು ಇರಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಎರಡನೆಯದಾಗಿ, ಒಣಗಿದ ತುಳಸಿ ಮತ್ತು ಹೂವುಗಳು. ರಾಯರಿಗೆ ತುಳಸಿ ಎಂದರೆ ಅತ್ಯಂತ ಪ್ರೀತಿ. ಆದರೆ ಮನೆಯಲ್ಲಿ ಒಣಗಿದ ತುಳಸಿ ಗಿಡ ಅಥವಾ ಪೂಜೆಗೆ ಬಳಸಿ ಒಣಗಿದ ಹೂಗಳನ್ನು ಇಡಬೇಡಿ. ಇವುಗಳನ್ನು ತಕ್ಷಣ ವಿಸರ್ಜನೆ ಮಾಡಿ, ಇಲ್ಲದಿದ್ದರೆ ಮನೆಯಲ್ಲಿ ದಾರಿದ್ರ್ಯ ಕಾಡುತ್ತದೆ. ಮೂರನೆಯದಾಗಿ, ಹರಿದ ಧರ್ಮಗ್ರಂಥಗಳು. ರಾಘವೇಂದ್ರ ಸ್ತೋತ್ರ ಅಥವಾ ಯಾವುದೇ ಪೂಜಾ ವಸ್ತುಗಳು ಹರಿದು ಹೋಗಿದ್ದರೆ ಅವುಗಳನ್ನು ಹಾಗೆಯೇ ಇಟ್ಟು ಪೂಜಿಸಬೇಡಿ. ನಾಲ್ಕನೆಯದಾಗಿ, ಅಶುದ್ಧತೆ ಮತ್ತು ತಾಮಸಿಕ ವಸ್ತುಗಳು. ರಾಯರ ಆರಾಧನೆ ಮಾಡುವವರು ಅತ್ಯಂತ ಶ್ರದ್ಧೆ ಶುದ್ಧತೆಯಿಂದ ಇರಬೇಕು. ಮನೆಯಲ್ಲಿ ಧೂಮಪಾನ, ಮದ್ಯಪಾನ ಅಥವಾ ಮಾಂಸಾಹಾರಿ ಬಳಸಿ ಅಶುದ್ಧವಾಗಿರುವ ಜಾಗದಲ್ಲಿ ರಾಯರ ಫೋಟೋ ಇಡಬೇಡಿ. ಇದು ಗುರುಗಳ ಕೋಪಕ್ಕೆ ಕಾರಣವಾಗಬಹುದು. ರಾಯರ ಅನುಗ್ರಹ ಬೇಕೆಂದರೆ ದೇವರ ಕೋಣೆ ಸದಾ ಸ್ವಚ್ಛವಾಗಿರಬೇಕು. ಪ್ರತಿದಿನ ಸಂಜೆ ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸಿ. ನಿಮ್ಮ ಮನೆಯಲ್ಲಿರುವ ಇಂತಹ ನಕಾರಾತ್ಮಕ ವಸ್ತುಗಳನ್ನು ಹಿಂದೆ ಹೊರಹಾಕಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ರಾಯರ ಭಕ್ತರು ಕಮೆಂಟ್ ಬಾಕ್ಸ್ನಲ್ಲಿ ಪೂಜಾಯ ರಾಘವೇಂದ್ರಾಯ ನಮಃ ಎಂದು ಬರೆಯಲು ಮರೆಯಬೇಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ಆಸ್ಟ್ರೋಕೇರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.